ಹಿಂಗೆಲ್ಲ ಮಾಡಿದ್ರೆ ನಾನು ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿನ್ಗೆ? ಸುಮ್ಮನೆ ಇದೆ, ಓವರ್ ಆಗಿ ಆಡ್ಬೇಡ. ಅಪ್ಪುಗ್ ಭರತನಾಟ್ಯಂ ಬರುತ್ತೆ, ಮಾಡ್ತಾನೆ ನೋಡಿ. So finally, no school for Arnav. Yes. Papa. Welcome back to Vlog. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. So ಏನ್ ನಿತಿನ್ ಅವರೇ, ನೀವೆಲ್ಲ ಹೇಳಿ ಯೂಟ್ಯೂಬಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ನಿತಿನ್ ಇಲ್ಲೋಡಿ, ತಿರುಗಿ ಒಂಚೂರು ನಿನಗೆ ನೋಡಿ, ಇವನು ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಮಲ್ಲ ಗೆದ್ದವ್ರ ಹೇರ್ ಸ್ಟೈಲ್ ಹೆಂಗಿರುತ್ತೆ? ಹಲೋ ಹೇರ್ ಸ್ಟೈಲ್ ತೋರಿಸು, ಕೊಡಲಿ. ನಮೋ ವೆಂಕಟೇಶ. ಪ್ರೆಗ್ನೆಂಟ್ ವುಮೆನ್ ಅದು ಬಾಯ್ ಕಟ್ ಮಾಡಿಸ್ಕೊಂಡು ಇನ್ನೂ ಸಖತ್ತಾಗಿರುತ್ತೆ ನನಗೆ. ಇದು ನೋಡಿ, ಇದು ಹೆಂಗಿದೆ, ಹಿಂದೆ ತಿರುಗು, ವಿಗ್ ಹಾಕ್ದಂಗಿದೆ. ಆದರೆ ಅವ್ನು ಹೇಳೋದೇನೆಂದರೆ ಸಕ್ಕದಾಗಿ ಕಾಣಿಸ್ತಾ ಇದ್ದೀನಿ ನಾನು, ನನ್ನ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆ. ನೀ ಹೇಳ್ತೀಯಲ್ಲ ದಿನ, ಕಾಲ್ ಮೇಲೆ ಕಾಲು ಹಾಕೊಂತೀನಿ ಅಕ್ಕನ ಮುಂದೆ ಕೂತ್ಕೊಳ್ಳೋವಾಗ. ಕಾಲು ಇಳಿಸೋ, ನೋಡಿದ್ರಾ ಅಮ್ಮ? ಕಾಲನ್ನ ಇದಕ್ಕೆ ಕ್ಯಾಮ್ರಾಗೆ ತೋರಿಸ್ತವನಮ್ಮ, ನನ್ನ ಮುಖಾಗೆ ತೋರ್ಸಕ್ಕೆ ಬಂದ ಅಮ್ಮ. ಯಾಕೆ ಕೇಳಗಾಲಕ್ಕೆ ನಾಯಿ ಮುಟ್ಟಾಕ್ತಂಗೆ ಆಡ್ತಾ ಇರ್ತೀಯ ಬರೋದು? ಅದು ಒಂದು ಬಸ್ರಿ ಹೆಣ್ಣು ಅನ್ನೋ ಇದೆ. ಆಯ್ತು ಸುಮ್ಮನೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದ್ರೆ ನಿಂತಿರ್ತಾಳೆ. ನೀನು ಬಗ್ಸಕ್ಕೆ ಅದೊಂದೇ ಆಯುಧ. ಇನ್ನ ಇದೆ ತುಂಬಾ ಆಯುಧಗಳು. ಇದೇನಾರ ಆಗ್ಬೇಕು, ನಾನೇ ಬಾಯ್ ಕಟ್ ಮಾಡ್ಬಿಡ್ತೀನಿ ನಿಂಗೆ. ಅಯ್ಯೋ ಏನೋ ಮಾಡ್ತಾವನ್ ಕಣ. ಪೋ ಕರ್ಕೋಬೋಗೋರ್ನ ಕರ್ಕೋಬೋ. ರುದ್ರಸ ರುದ್ರಸ ಇವನೊಬ್ಬ ತೀಟೆ. ಅಪ್ಪು, ನನ್ನ ಮಗ ನೀನು ಆಡ್ತಿದ್ದಿದ್ದ ತೀಟೆನಲ್ಲಿ 2% ಆಡ್ತಾ ಇಲ್ಲ. ಅದು ನಿಮ್ಮಮ್ಮ ಹೇಳಿ ಕೇಳಬೇಕಾರೆ, ನಾವು ಸಾಕಿರೋದು ನಿನ್ನ ಅಲ್ವಾ ಅಮ್ಮ? 4 ವರ್ಷ ದೊಡ್ಡವಳು, 4 ವರ್ಷ ಏನ್ 4 ವರ್ಷ ಆಗಿದೆ ಅನ್ಕೋ. ನೀನು ಅವಾಗ ಹುಟ್ಟಿರ್ತೀಯ, ನಂಗೆ ಏನು ನೆನಪಿರಲ್ವಾ? ಏ ಅಪ್ಪು, ನೀನು ಡೆಲಿವರಿಗೆ ಬಂದಿದ್ದು ನೆನಪಿದೆ ನನಗೆ. ಸೆಂಟ್ ತೆರೇಸ್ ಹಾಸ್ಪಿಟ್ಲಿಗೆ ಅಜ್ಜಿ ಕರ್ಕೊಬಂದಿದ್ದು. ಐ ಮೀನ್ ಅವನದೇ ಅಮ್ಮ, ಅವನೇ ಅಲ್ವಾ ಆಚೆ ಬಂದಿದ್ದು. ಸರಿನಪ್ಪ ಅಮ್ಮ, ನಿನ್ನ ಡೆಲಿವರಿಗೆ ನಾನು ಬಂದಿದ್ದ ಬುಕ್ಕೆಲ್ಲ ಕೊಟ್ಟಿದ್ರು ಗೊತ್ತಾ? ಅದೆಲ್ಲ ನಂಗೆ ನಾನು ಹೆಂಗೆ ಹೇಳ್ತೀನಮ್ಮ, ಆ ಬುಕ್ಕೆಲ್ಲ ಎತ್ಕೊಂಡು ನಾನು, ಅದೆಲ್ಲ ಸ್ಮೆಲ್ಲು ಜಾನ್ಸನ್ಸ್ ಬೇಬಿದು ಗೊತ್ತಾ? ಇರುವಾಗ ಏನ್ ಗೊತ್ತಾ, ನಮ್ಮಪ್ಪ ತೋರಿಸ್ದೆ. ನಮ್ಮಪ್ಪ ಹೈಕೋರ್ಟಲ್ಲಿ ಫಸ್ಟ್ ವಾಚ್ಮ್ಯಾನ್ ಆಗಿ ಸೇರ್ಕೊಂಡ್ರು. ಅದಾದ್ಮೇಲೆ ಕ್ಲರ್ಕ್ ಆಗಿ ಪೋಸ್ಟ್ ಆಯ್ತು. ಕ್ಲರ್ಕ್ ಆಗೇನೆ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಈ ಕಾಪೀಸ್ ಎಲ್ಲ ಬರುತ್ತೆ ಗೊತ್ತಾ, ಕೇಸ್ಗಳದ್ದು, ಅದನ್ನ ಸರ್ವ್ ಮಾಡೋದು ನಮ್ಮಪ್ಪ ಕೆಲಸ ಮಾಡೋದು. ಅರೆ ಈ ನನ್ನ ಮಗ ಏನಪ್ಪ ಹೇಳಿದ್ದೆ? ಸ್ಕೂಲಲ್ಲಿ ಹೋಗ್ಬಿಟ್ಟು ಎಲ್ಲಾರ್ಗು ನಮ್ಮಪ್ಪ ಲಾಯರು ಅಂತ ಅಂದಿದ್ದೆ. ಏ ಹೋಗು, ಹಿಂಗೆಲ್ಲ ಮಾಡಿದ್ರೆ ನಾನು ಕೈ ಮಾಡಬಾರ್ದು ಕಣಪ್ಪ, ಹಂಗೆ ಕಾಲ ಸುತ್ತುತ್ತದೆ ಕಣೋ. ಏನಕ್ಕೆ ಹಂಗೆಲ್ಲ ಮಾಡಕ್ಬಿಟ್ಟಿದ್ಯಾ ನೀನ್ ಬುದ್ಧಿ ಕಲ್ಸಿರ ನಂಗೆ. ನೀನು ಯಾಕೆ ಜಾಸ್ತಿ ಮಾತಾಡ್ತಾ ಇದೀಯಾ? ನಾನು ಎದ್ದ ಅಂದ್ರೆ ಹಬ್ಬ ಆಗೋದು, ಯುಗಾದಿ ಹಬ್ಬ ನಾಳೆ ಸಿಗುತ್ತೆ. ಕ್ರೌನ್ ಮಮ್ಮಿ ನಿಂಗದು. ಅವಳಿಗೆ ಸೀಮಂತ ಮಾಡಿಲ್ವಂತೆ, ಹೇಳ್ತಾ ಇದ್ಲು. ನಿಂಗೆ ಸೀಮಂತ ಮಾಡಿಲ್ವಾ ಮಮ್ಮಿ?
ಯಾರು ಸೀಮಂತ ಮಾಡಲಿ? ಮೌಲ್ಯನ ಸೀಮಂತ ಮಾಡಲ, ನನ್ನ ಸೀಮಂತ ಮಾಡಲ ನನಗೆ? ಹಾಂ ಹಾಂ ಏನು ಮೌಲ್ಯ ಹಂಗೆ ಮಾತಾಡ್ತಾ ಇದೆಯಾ? ಸೀರಿಯಸ್ ಆಗಿ ನೀನಾಗಿ ಮಾತಾಡು. ಹಾಂ ಅಪ್ಪಗೆ ಭರತನಾಟ್ಯಂ ಬರುತ್ತೆ, ಮಾಡ್ತಾನೆ ನೋಡಿ. ಅಪ್ಪು ಏನಕ್ಕೆ ಹಿಂಗೆ ಆಡ್ತಾ ಇದ್ದ, ತೀಟೆ ಮಾಡ್ತಾ ಇದೆಯಾ ಅಪ್ಪು? ಯಾರ್ದಿತ್ತು ಅಂತ ನೀನು ಕೇಳು, ನಾನು ಹೇಳ್ತೀನಿ ಯಾರು ಅಂತ. ಯಾರ್ದಿದು? ಎಲ್ಲ ಡಿಫ್ರೆಂಟ್ ಎಷ್ಟು ನಾಟಕ ಮಾಡ್ತಾನೆ ಅಂದರೆ ನೋಡಿ, ಇವಾಗ ಮಾಡ್ತಾನೆ. ಅಪ್ಪು ಒಡಿಸ್ಕೊಂತೀಯ, ಸೀರಿಯಸ್ ಆಗಿ ತುಂಬ ಆಡ್ತಾ ಇದೆಯಾ? ದಟ್ ಈಸ್ ಮಿಡಲ್ ಕ್ಲಾಸ್ ಸ್ಟಂಟ್ಸ್. ಅಪ್ಪು ಅದೇನದು? ಪ್ಲೀಸ್ ಗೈಸ್ ಎಲ್ಲರೂ ಕಮೆಂಟ್ ಮಾಡಿ ಏನದು ನಿತಿನ್ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಂತ. ಅಯ್ಯೋ ಆ ಮಮ್ಮಿ ನೀನು ಬಾಚ್ತೀಯಲ್ಲ, ಚಿಕ್ಕ ವಯಸ್ಸಲ್ಲಿ ಬಾಚ್ತಾರಲ್ಲ ಹಂಗೆ ಬಾಚ್. ಅವ್ರಿಗೆ ಎಷ್ಟು ನಾಟಕ ಮಾಡಬೇಕು. ಹುಷಾರು. ಪ್ರತೀಕ್ ಅವ್ರು ಬಂದಿದ್ದಾರೆ. ಎಗ್ ರೈಸು ನಿಮ್ಮ ಮತ್ತೆ ಚೆನ್ನಾಗಿ ಮಾಡಿದ್ರು, ಬಾ ತಗೊಬಂದಿದ್ದೀನಿ. ಓಕೆ, ನಮ್ಮ ಮತ್ತೆ ನನಗೋಸ್ಕರ ಎಗ್ ರೈಸ್ ಕಟ್ ಕಳಿಸಿದ್ದಾರೆ. ಇಲ್ಲೇ ಇದ್ದಿದ್ರೆ ಎಲ್ಲರೂ ಎಷ್ಟು ಚೆನ್ನಾಗಿರೋದು. ಅಮ್ಮ ಅತ್ತೆ ಮಾಡೋದನ್ನು ತಿನ್ಕೊಂಡು, ಅಮ್ಮ ಮಾಡೋದನ್ನು ತಿನ್ಕೊಂಡು ಎಷ್ಟು ಕೆಟ್ಟದಾಗಿ ಹೇಳ್ತಾ ಇದ್ದೀನಿ. ಹಾಂ, ಈಗ ನಾವು ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಇವತ್ತೊಂದು ಚೆಕಪ್ ಇತ್ತು, ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ. ಕಮ್ ಆನ್, ಲೆಟ್ಸ್ ಗೋ ಗೈಸ್. ಇವಾಗ ನಾನು ಪ್ರತೀಕ್ ಒಂದು ಡಿಸ್ಕಷನ್ ಮಾಡ್ತಿದ್ವಿ. ಆ್ಯಕ್ಚುಲಿ ನನಗೆ ಕ್ಲಾರಿಟಿ ಇರಲಿಲ್ಲ ಪ್ರತೀಕ್ ಏನು ಹೇಳ್ತಾರೆ ಅಂತ. ಸೊ ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಲಿಲ್ಲ, ಈಗ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕ್ಲಾರಿಟಿ ತನಕ ಆಯ್ತು. ಇನ್ನೇನು ರೀಚ್ ಆಗುವ ಈಗ ಹಾಸ್ಪಿಟಲ್ಲು. ಇಷ್ಟು ತನಕ ಮಾತಾಡ್ತಾ ಇತ್ತು. ಏನದು ಏನದು ಅಂತ ಅಂದರೆ, ವಿ ವರ್ ಡಿಸ್ಕಸಿಂಗ್ ಸಮಥಿಂಗ್ ಅಬೌಟ್ ಎಜುಕೇಷನ್, ಆನವ್ ಸ್ಕೂಲ್ ಬಗ್ಗೆ. ಸೊ ಹಿಂಗೆ ಕಾನ್ವರ್ಸೇಷನ್ ಮಾಡ್ತಾ ನನ್ನ ಫ್ರೆಂಡ್ ಜೊತೆ ಅವಳು ಹೇಳಿದ್ಲು, ನೀನು ನಿನ್ನ ಮಗನ ಸ್ಕೂಲ್ಗೆ ಹಾಕಲ್ವಾ ಅಂತ. ಐ ವಾಸ್ ಲೈಕ್, ಆನವ್ನ ಸ್ಕೂಲ್ಗ ಹೆಂಗೆ ಅಂತ. ಯಾಕಂದರೆ ಈಗ ಅವನಿಗೆ 1 ವರ್ಷ 10 ತಿಂಗಳು, ಇನ್ನು 2 months ಆದರೆ ಅವನಿಗೆ 2 years ಕಂಪ್ಲೀಟ್ ಆಗುತ್ತೆ. 2 yearsಗೆಲ್ಲಾನು ಪ್ಲೇ ಗ್ರೂಪ್ ಅಂತ ಒಂದು ಇದೆಯಂತೆ, ಅದನ್ನು ಹಾಕ್ತಾರೆ. ಇವು ಏನೇನೋ ಇದೆ ಅಲ್ವಾ. ಸೊ ಅದಕ್ಕೆ ಜಾಯಿನ್ ಮಾಡಿಸೋ ಅಂಥದ್ದು. ನನಗೆ ಇದ್ರ ಬಗ್ಗೆ ಸೀರಿಯಸ್ಲಿ ಲ್ಯಾಕ್ ಆಫ್ ನಾಲೆಡ್ಜ್, ಝೀರೋ ನಾಲೆಡ್ಜ್. ಹೌದಾ ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ನೋಡಿ ಅಲ್ಲಿ ಕಿಡ್ಸ್. ಸೊ ನಾನೇನು ಮಾಡಿದೆ, ಅದಕ್ಕೆ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ, ನೀವೆಲ್ಲ 2 ವರ್ಷಕ್ಕೆ ಹಾಕ್ಬಿಟ್ರಾ ಏನೇನು ಒಂದಷ್ಟು ರಿಸರ್ಚ್ಗಳು ಮಾಡಿಬಿಟ್ಟು ಯೂರೋ ಕಿಡ್ಸ್ಗೂ ಕಾಲ್ ಮಾಡಿಬಿಟ್ಟು, ಯೂರೋ ಕಿಡ್ಸ್ ಅಂತ ಮೆನ್ಷನ್ ಮಾಡಬಾರ್ದಲ್ವಾ? ಹಾಂ, ಇದಕ್ಕೂ ಮಾಡ್ತೀನಿ. ಹಾಂ, ಇಲ್ಲಿ ನೋಡಿ ಈ ಥರ ಅದಕ್ಕೂ ಕಾಲ್ ಮಾಡಿಬಿಟ್ಟು ಏನದು ಸ್ಪಾಟಿಗೆ ವಿಷಯ ಎಲ್ಲ ತಿಳ್ಕೊಂಡೆ, ಹೆಂಗೆ ಏನು ಅಂತ. ಅವರು ಏನು ಇಷ್ಟಿಷ್ಟುದ್ದ ಎಲ್ಲ ಹೇಳ್ತಾ ಇದ್ದಾರೆ. ಸೊ ನನಗೆ ಹಂಗಾರ ನಾವು ಸ್ಕೂಲಿಗೆ ಸೇರಿಸ್ಬೇಕಾ? ಐ ಆಮ್ ನಾಟ್ ರೆಡಿ ಮೆಂಟಲಿ, ಬಟ್ ಇದೇನು ಪ್ರೊಸೀಜರಾ, ಪ್ರೋಸೆಸ್ಸಾ, ಸೇರಿಸಲೇಬೇಕಾ? ಯಾಕಂದರೆ ಅವ್ನಿಗೆ ಮಾತಾಡೋಕ್ಕೂ ಕೂಡ ಬರಲ್ಲ. ಆ್ಯಂಡ್ ಯು ಆಲ್ ನೋ ದಟ್. ಮಾತಾಡಿದೆ. ಇವಾಗ ಅಕಸ್ಮಾತ್ ಏನೋ ಸ್ಕೂಲಲ್ಲಿ ಇನ್ ಕೇಸ್ ಏನಾರು ಆದರೂ ಸಹ ಅವನು ಅದನ್ನು ಹೆಂಗೆ ಹೇಳ್ಕೊತಾನೆ? ಈಗ ಡೈಪರ್ ಇನ್ನೂ ಅವನು ಇದು ಬಿಟ್ಟಿಲ್ಲ, ಇನ್ನೂ ಈಸ್ ಸ್ಟಿಲ್ ವಿತ್ ಅಸ್. ಇನ್ನು ಅಮ್ಮ ಅಜ್ಜಿ ಆ ಒಂದು ಪ್ಯಾಂಪರಿಂಗಲ್ಲೇ ಇದ್ದಾನೆ. ಅದೊಂಚೂರು ಡಿಟ್ಯಾಚ್ ಆಗ್ತಿದ್ದಾಗನೇ ದೊಡ್ಡವನಾಗಿದ್ದಾನೆ, ಅವ್ನಿಗೆಲ್ಲ ಅರ್ಥ ಆಗ್ತಿದೆ ಅನ್ನೋವಾಗ ಸ್ಕೂಲಿಗೆ ಸೇರಿಸೋದು. ಸೊ ಅದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ನನಗೆ. ಆ್ಯಂಡ್ ಮೋರ್ ಓವರ್ ನಾನು ಪ್ರತೀಕ್ ಮಕ್ಕಳು ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನಾವಿಬ್ಬರು ಡಿಸ್ಕಸ್ ಮಾಡಿದ್ದೇನೆ ಅಂದರೆ, ಸ್ಕೂಲಾಗಲಿ ಎಜುಕೇಷನ್ ಆಗಲಿ ತುಂಬ ಪ್ಯಾಟ್ರನಿಕ್ಕಾಗಿ ನಾವು ಮಕ್ಕಳನ್ನ ಬೆಳೆಸೋದಾಗಿರ್ಬೋದು, ಅವ್ರಿಗೆ ಫೋರ್ಸ್ಫುಲ್ ಎಜುಕೇಷನ್ ಮಾಡಿಸೋದು, ಪ್ಯಾಟ್ರನ್ನೇ ಎರೇಸ್ ಮಾಡಿಬಿಟ್ಟಿದ್ವಿ. ಅವ್ನಿಗೇನು ಒಂದು ಥೀಮ್ ಮೇಲೆ ಏನು ಇಷ್ಟ ಇದೆ ಅದ್ರ ಮೇಲೆ ಎಜುಕೇಟ್ ಮಾಡಿಕೊಂಡ್ರೆ ಸಾಕು, ಬೇಸಿಕ್ ಕಲ್ತ್ಕೊಂಡ್ರೆ ಸಾಕು ಅನ್ನೋ ಥರ ನಾವು ಮೈಂಡ್ಸೆಟ್ ಮಾಡ್ಕೊಂಡಿದ್ವಿ. ಸೊ ಪ್ರತೀಕ್ ಅವ್ರು ಆಮೇಲೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಏನೇನು ಹಿಂಗೆಲ್ಲ ಆಗುತ್ತೆ, ಸೊ ಇಷ್ಟು ಬೇಗ ಬೇಡ. ಹೌದು, ಸಿಸ್ಟಮ್ ಇವಾಗ ಹಂಗಾಗಿದೆ, ಬಟ್ ಆ ಸಿಸ್ಟಮಲ್ಲಿ ನಾವು ನಮ್ಮ ಮಕ್ಕಳನ್ನ ಬೆಳೆಸೋದು ಬೇಡ ಅಂತ
ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅದಕ್ಕೆ ನಾನು ಫಿಕ್ಸ್ ಆಗಿ ವಿ ಆರ್ ಸೇಯಿಂಗ್ ನೋ ಫಾರ್ ದ ಸ್ಕೂಲ್. ಇನ್ನೂ 2 ವರ್ಷ ಆದ್ಮೇಲೆ ನೋಡೋಣ, ಈ ಬೇಬಿ ಆ ಬೇಬಿ 2 ಒಟ್ಟಿಗೆ. ಏನಕ್ಕೆ ನಿಮ್ಮ ಥಾಟ್ಸ್ ಹೇಳಿದ್ರಲ್ಲ ಪಾಪ, ಅದು ಹೇಳಿ. ನನ್ನ ಥಾಟ್ಸ್ ಏನು ಅಂತಂದರೆ, ನೀವು ಆಲ್ಮೋಸ್ಟ್ ನೋಡಿರೋ ಪ್ರಕಾರ ಅಲ್ಲ, ನೀವು ಕೂಡ 3.5-4 ವರ್ಷ ಇದ್ದಾಗ ಅದೇನು ಬೇಬಿ ಸಿಟ್ಟಿಂಗ್ ಹಾತಿದ್ದು ಅಂತ ಹೋಗಿದ್ದು. ಬಟ್ ನಾನೆಲ್ಲ 6ನೇ ಕ್ಲಾಸ್ 6 ವರ್ಷ 7 ವರ್ಷಕ್ಕೆ ಶುರು ಮಾಡಿದ್ದು ನೋಡಿ. ಈ ಥರ ಎಲ್ಲ ಬಂದ್ಬಿಟ್ಟಿದೆ ಈಗ. ಸೊ ಓಕೆ, ಪಾಪ ಅವ್ರಿಗೆ ಈಗೇನು ಸಮಥಿಂಗ್ ಆ ಸ್ಕೂಲಿಗೆ ಫೋನ್ ಮಾಡಿ ಎಲ್ಲ ಕೇಳಿದ್ರೆ ಅವ್ರು ಅಫ್ಕೋರ್ಸ್ ಎಲ್ಲರೂ ಹಿಂಗೆ ಇರೋದು ಹಾಗೆ ಅಂತ ಒಂದು ಮಾಸ್ ಆಗಿರೋ ಆಡಿಯನ್ಸ್ ತೋರಿಸ್ಬಿಟ್ಟು, ಪಾಪ ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಅವ್ರದ್ದು ಆಡಿಯನ್ಸ್ ಹಂಗಿರುತ್ತೆ. ಇವಾಗ ನಿಮ್ಮ ಸುಮಾರು ಜನ ನೀವು ಆಲ್ರೆಡಿ ಸೇರಿಸಿರ್ತೀರಾ, ಎಲ್ಲ ಇದು ಮಾಡಿರ್ತಾರೆ. ಸೊ ನಿಮ್ಗಳ ಒಪಿನಿಯನ್ನೇ ಬೇರೆ. ಬಟ್ ನಂದು ಒಪಿನಿಯನ್ ಏನಂತಂದರೆ, 1ರಿಂದ 4 ವರ್ಷಕ್ಕೆ ಮಕ್ಕಳು ಬ್ರೈನ್ ಇನ್ನೂ ಡೆವಲಪ್, ಇನ್ನೂ ಅಮ್ಮ ಅನ್ನೋದು ಬೇಕು. ಆ ಬಾಂಡಿಂಗು, ಆ ಒಂದು ಏನೇನು ಆ ಒಂದು ಏನಂತಾರೆ ಅದು ಫೀಲಿಂಗ್ಸ್ ಅನ್ನೋದು ಇನ್ನೂ ಸ್ಟ್ರಾಂಗ್ ಆಗ್ತಾ ಇರುತ್ತೆ. 4-5 ಇಯರ್ಸ್ ಇನ್ನು 5 years 6 years ಆಗ್ತಾ ಇನ್ನೂ ಇದೇ ಆಗ್ಬಿಡ್ತದೆ. ಸಾಯ್ತವನೆ ಎಲ್ಲರಿಗೂ ಅರ್ಜೆಂಟು. ಇನ್ನು ನಾನು ಸ್ಪೀಡ ಹೋಗೋದಾಗಿತ್ತು, ನನಗೆ ಪ್ರೆಗ್ನೆಂಟು, ಹೋಗೋಕ್ಕಾಗಲ್ಲ. ಓಕೆ, ಆಗಿರುತ್ತೆ. ಸೊ ಈಗ ಅವನಿಗೆ ಈಗಲೇ ಸೋಷಲೈಸು ಅದು ಇದು ಅಂತೆಲ್ಲ ಮಾಡಿಬಿಟ್ರೆ, ಸೊ ನನ್ನ ಒಂದು ಥಾಟ್ ಪ್ರಕಾರ ಆ ಒಂದು ಅಟ್ಯಾಚ್ಮೆಂಟ್ ಅಂತ ಇರುತ್ತೆ ಗೊತ್ತಾ, ಅಮ್ಮ ಅಪ್ಪ ಅನ್ನೋದೆಲ್ಲ ಈಗ ಆಲ್ರೆಡಿ ತುಂಬ ಜನಕ್ಕೆಲ್ಲ ಕಮ್ಮಿ ಆಗಿರ್ತದೆ, ಮತ್ತು ಇನ್ನೂ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಾಗೆ ಅದು ಬಿಟ್ಟು ಇನ್ನೊಂದು ರೀಸನ್ ಅಂತಂದರೆ, ಇವನಿಗೀಗ ಏನಾದ್ರು ಸ್ಕೂಲ್ಗೆ ಹಾಕ್ಬಿಟ್ರೆ ಈ ಬೇಬಿಗೆ ಇನ್ನೂ 3 ತಿಂಗಳು 4 ತಿಂಗಳು ಆಗಿರುತ್ತೆ. ಇದಕ್ಕಿನ್ನೂ ಆ ಒಂದು ರೆಸಿಸ್ಟೆನ್ಸ್ ಪವರ್ ಎಲ್ಲ ಬಂದಿರೋದಿಲ್ಲ. ಅಲ್ಲಿ ಸ್ಕೂಲ್ ಮಕ್ಕಳುಗಳೆಲ್ಲ ಇದ್ದಾಗ ಅಲ್ಲಿ ಏನೇನೋ ಪಾಪುಗಳಿಂದ ಎಕ್ಸ್ಚೇಂಜ್ ಆಗಿ ಅದು ಬಂದು ಅದನ್ನು ನಾವು ಮುಟ್ಟಿ, ಈ ಪಾಪುನ ಮುಟ್ಟಿ, ನಾವು ಆ ಪಾಪುನ ಮುಟ್ಟಿ, ಈ ಪಾಪುನ ಮುಟ್ಟಿ, ಸುಮಾರು ಮೆಸ್ಸಿಗಳೆಲ್ಲ ಇರುತ್ತೆ. ಮೋರವರ್ ನನಗೆ ಆ್ಯಕ್ಚುಲಿ ಫಸ್ಟಲ್ಲಿ ನನಗೆ ಈ 5 ವರ್ಷ 4 ವರ್ಷ ತನಕ ನಮ್ಗಳ ಜೊತೆ ಇರಬೇಕು ಬೇಬಿ. ನಾವು ಏನು ಮಾತಾಡ್ತೀವಿ, ನಮ್ಮ ಲೈಫ್ ಸ್ಟೈಲು ಅಥವಾ ನಮ್ಮ ಮಾತಿನ ಧಾಟಿಗಳು ಅಥವಾ ನಮ್ಮ ಲ್ಯಾಂಗ್ವೇಜು ಅವಕ್ಕೆ ಬರಬೇಕು. ಬೇರೆಯವ್ರ ಮಾತಾಡೋ ಲ್ಯಾಂಗ್ವೇಜ್ ಅವಕ್ಕೆ ಬರಬಾರ್ದು, ಕನ್ಫ್ಯೂಸ್ ಆಗ್ತಾರೆ ಆಗ. ಹೌದು. ಸೊ ಅದು ನನ್ನ ಒಪಿನಿಯನ್. ಸೊ ಹಾಗಾಗಿ ನನಗೆ ಬೇಡ ಅಂತ ನಾನು ಹೇಳಿದೆ. ಸೊ ಶಿ ಇಸ್ ಅ ಗ್ರೇಟ್. ಯಾಕಂದ್ರೆ ಹೌದು, ನನಗೆ ಜೆನ್ಯೂನ್ ಅನಿಸ್ತು ಮೋರ್ ಓವರ್ ಒಂದು. ಆ್ಯಂಡ್ ಇಬ್ರದ್ದು ಒಂದೇ ಥಾಟ್ ಆಗಿರುವಾಗ ಎಲ್ಲ ಈಸಿ ಆಗಿರುತ್ತೆ. ಮೋರ್ ಓವರ್ ಆನಾಗೆ ಏನೂ ಎಫೆಕ್ಟ್ ಆಗಬಾರ್ದು. ಇದು ನಮ್ಮ ಪರ್ಸ್ನಲ್ ಡಿಸಿಷನ್ ಅಷ್ಟೇ, ಎಲ್ಲರೂ ಮಾಡಬೇಕು ಆ ಥರ ಅಲ್ಲ. ವಿ ಆರ್ ಜಸ್ಟ್ ಡಿಸ್ಕ್ಲೋಸಿಂಗ್ ನಮ್ಮ ಥಾಟ್ಸ್ ಅಷ್ಟೇ. ಈಗ ತುಂಬ ಜನ ನೀವು ಹೇಳ್ಬೋದು, ಇಲ್ಲ ಹಂಗೆ ವರ್ಕ್ ಆಗಲ್ಲ, ನೀವು ಬಿಡಲೇಬೇಕು. ನಮ್ಮ ಒಪಿನಿಯನ್ ಇದು, ನಮ್ಮ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಸೊ ಫೈನಲಿ ನೋ ಸ್ಕೂಲ್ ಫಾರ್ ಆನವ್. ಎಸ್ ಅವನಿಗೆ ಸ್ಕೂಲ್ ಅಂದರೆ ಮಕ್ಕಳು ಪಾಪ, ಅಮ್ಮ ಬಿಡಮ್ಮ ಸ್ಕೂಲ್ಗೆ ಹೋಗ್ಬೇಕು ನಾನು ಅನ್ಬೇಕು. ಸೊ ಅಷ್ಟು ಮನೇನ ನಾವು ಮನೆ ಅಂದರೆ ಇಟ್ ಶುಡ್ ಬಿ ಲೈಕ್ ಫಸ್ಟ್ ಮನೆ ಫ್ಯಾಮಿಲಿ ಕೋರ್ ಆಗಿರಬೇಕು. ಆಮೇಲೆ ಹೊರಗಡೆ ಸ್ಕೂಲು, ಫಸ್ಟ್ ಎಥಿಕ್ಸ್ ಕಲ್ಚರ್ ನಮ್ಮ ಮನೆಯದು ಇವೆಲ್ಲ ಗೊತ್ತಾಗಬೇಕು. ಅದಕ್ಕೆ ಇನ್ನೂ ತುಂಬ ಟೈಮ್ ಇದೆ ನಮಗೆ. ಐ ಆಮ್ ಗೋಯಿಂಗ್ ಟು ಹಾಸ್ಪಿಟಲ್ ನೋ. ಬಾಯ್. 1 kg ಒಂದೊಂದು kg ಜಾಸ್ತಿ ಆಗ್ತದೆ. 2 ವೀಕ್ಸ್ಗೆ 74 ಆಗಿದೆ. ಸೂಪರ್. ಆ್ಯಕ್ಚುಲಿ ಪ್ರದೇಶದಲ್ಲಿ ಇದಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ. ನಾವು ಲೆಜೆಂಡ್ ಹುಟ್ಟುವಾಗ ಅದು ಹಂಗೆ ಗೊತ್ತಾಯಿಲ್ಲ. ಅಷ್ಟ ಆಗೋಯ್ತಲ್ಲ. ನನಗೆ ಹೇಳಿ ನೀವೇ ಮಾಡಿದ್ರಲ್ಲ ರೀ. ಅದು ಸೀಮಂತ ಟೈಮಲ್ಲಿ ನನಗೆ ಫೋಟೋ ಹಿಡಿದು ಬಿಟ್ಟಿದ್ದೀವಿ. ಏನ್ರದು ಅದು ಮಗು ನಮ್ಮ ಮಕ್ಕಳ ಮೇಲೆ ಪೇರೆಂಟ್ಸ್ ಮೇಲೆ ಎಷ್ಟು ಇದು ಬೀರುತ್ತೆ, ಪ್ರಭಾವ ಬೀರುತ್ತೆ. ಹೌದೌದು. ಏಳಿಗೆಗೂ ಅದೇ ರೀಸನ್ನು, ಬೀಳಕ್ಕೂ ಅದೇ ರೀಸನ್. ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮ ಏರಿಯಾದಲ್ಲಿ ಆಲ್ರೆಡಿ. ಜನ ಅಂತೀರಾ? ನೋಡಿ ಜನ ಹೂವ ಜನ ಜನ ಜನ. ನಮಗೆ ನಾಳೆನೇ ಹೊಸ ವರ್ಷ. ಹ್ಯಾಪಿ ನ್ಯೂ ಇಯರ್. ಹಬ್ಬಕ್ಕೆ ಮಳೆ ಬರ್ತಾರದ ಅಂತ. ಹೌದೌದು, ಯುಗಾದಿ ಹಿಂದೆ ಮಳೆ ಬರುತ್ತೆ ಒಂದು, ಪ್ರತಿ ವರ್ಷ ಬರುತ್ತೆ ಹಂಗೆ. ಗೊತ್ತಾ ನಿಮ್ಗದು? ಗೊತ್ತು. ಸಬ್ಬಕ್ಕಿ ಸೊಪ್ಪು ಹಿಂಗಿಷ್ಟ ಸಬ್ಬಕ್ಕಿ ಸೊಪ್ಪು ಅಂದೆ. ಕೇರಳ ಹೋಟೆಲ್ ಎಲ್ಲ ಇದೆ ರೀ ಇಲ್ಲಿ.
ಜೋಳದ ರೊಟ್ಟಿ ಮನೆ, ಕೇರಳದ ಹೋಟೆಲ್. ನಾವು ಫಸ್ಟ್ ಟೈಮ್ ಸಿಕ್ಕಿದಾಗ ಕುಡಿದಿದ್ದು ಇದೇ ಜ್ಯೂಸ್ ಅಲ್ವಾ? ಇದಾ ವಾಟರ್ ಮೆಲನಾ? ಗೊತ್ತಾಗೋಯ್ತು ಇಲ್ಲಿಂದ ಬಗ್ಗೆ ನೋಡ್ತಾನೆ, ಕಳ್ಳ ಆ ಗ್ಯಾಪ್ ಇಂದ ಬಗ್ಗೆ ನೋಡ್ತಾನೆ. ಏ ಬಾರೋ ನಾವು ಅದರಿಂದ ಬಗ್ ನೋಡಿದ್ರೇನು? ಬಾ 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 ಆನು ಬಾನ ಬಾ 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 ಕೆಳಗಡೆ ಬಾ. ಓಡ್ ಬರ್ತದ. ಏನು ಖುಷಿ ಅಲ್ವಾ ಮಕ್ಕಳಿಗೆ? ಕಿಡಿಕೆ ಹೆಂಗ್ ಬರ್ತಾನವ? ಅವನಿಗೆ ಕಾರ್ ಸೌಂಡೇ ಗೊತ್ತಾಗುತ್ತೆ ನೀವು ಬಂದಿದ್ದೀರಾ ಅಂತ. ಅಲ್ವಾ ಪಾಪ? ನಿಂದು ಪಾಪ ಅವ್ನು ಶೂ ಗೀವ್ ಎಲ್ಲ ಇದು ಮಾಡ್ಬೇಕು ಪಾಪ. ಬಂದ ನೋಡಿ ಬಂದ ರಾಜ ಬಂದೋ. ಆನ ಗೊತ್ತಾಗೋಯ್ತು ಆನ ಪಾಪ. ಬನ್ನಿ ಎಲ್ಲೋಗ್ತೀರಾ? ಮತ್ತೆ ರಂಗೋಲಿ ಹಾಕಿರೋದು ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನಾನು ಅಮ್ಮನ ಮನೆಗೆ ವಾಪಸ್ ಹೋಗ್ತಿದ್ದೀನಿ. ಅಮ್ಮನ ಕರ್ಕೊಂಡು ನಮ್ಮನ್ನ ಇಲ್ಲೇ ಬಿಟ್ಟಿದ್ದೀವಿ. ನಾವು ಆಮೇಲೆ ಬರ್ತಾನೆ ಅವ್ರ ಡ್ಯಾಡಿ ಜೊತೆ. ಮಳೆ ಬರ್ತಾ ಇದೆ, ಮಳೆ. ಒಂದು ಸಲ ಬರೋದಷ್ಟೇ ಅಲ್ವಾ ಅಮ್ಮ ಯುಗಾದಿಗೆ? ಏನು ಸಮ್ಮರ್ ಅಂತಾನೆ ಮರ್ತೋಗ್ಬಿಟ್ಟಿದ್ಯಾ ಕ್ಲೈಮೇಟ್ ಏನಾರ? ಯುಗಾದಿ ಮಳೆ. ಸರಿ ನೋಡಿ, ಸಮಯ ಬಂದು 12:15. ಕೆಲವೊಂದು ರಾತ್ರಿ ಆನವ್ ಜೊತೆ ಹೀಗೆ ಇರುತ್ತೆ. ಅಜ್ಜಿ ವುಡ್ ಮದರ್ ವುಡ್ ಸ್ವಲ್ಪ ನಿದ್ರೆನ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋಂತ ಮರಿಬೇಡಿ. ಸಿ ಯು ಆಲ್ ಟುಮಾರೋ. ಲವ್ ಯು. ಬಾಯ್.